ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಲೋಕ. ಹೊಸ ವರ್ಷದ ಮೊದಲನೇ ವ್ಲಾಗ್ ಇದು. 2025 ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇವಾಗ ನಾನು ಬೆಳಿಗ್ಗೆನೇ ಪೂಜೆ ಎಲ್ಲನೂ ಕೂಡ ಮಾಡಿದ್ದೀನಿ. ತುಳಸಿ ಕಟ್ಟೆ ಮುಂದೆ ಪಾಟಲ್ಲಿ ಈ ಥರ ಸ್ವಲ್ಪ ಫ್ಲವರ್ಸ್ನ ಇಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರ್ ಆಗ್ತಿದ್ದಂಗೆ ಅಂತ ಹೇಳಿ. ನಾವು 3 ಜನ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಪಾಪುಗೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು ಆಲ್ರೆಡಿ. ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿವಿ. ರೀಚ್ ಆಗೋ ಅಷ್ಟರಲ್ಲೇ 12:30 ಆಗಿತ್ತು. ಆ್ಯಂಡ್ ತುಂಬಾ ರಶ್ ಇತ್ತು. ದರ್ಶನ ಮಾಡೋಕ್ಕೆ ಹೋಗ್ತಿದ್ದಂಗೆ ಫುಲ್ ತೂಕ ಆಡ್ತಾಯಿದ್ರು. ಸೊ ಹಾಗಾಗಿ ಕಿರಣ್ ಪಾಪುನ ಕರ್ಕೊಂಡು ಹೋಗಿ ಒಂದು ಕಡೆ ಕೂತಿದ್ದ. ದರ್ಶನ ಮಾಡೋಕ್ಕೆ ಅಂತ ನಾನು ಹೋದೆ. ನನ್ನನ್ನು ಕೂಡ ಕಾಡ್ಬಿಟ್ರು. ಹಾಗಾಗಿ ನಾನು ಬಂದುಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡೆ. ಸೈಡಿಂದನೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೋಗೋದು ಬರೋದು ಎರಡು ಒಂದೇ ಕಡೆ ಮಾಡಿಬಿಟ್ಟಿದ್ದಾರೆ ಇವರು. ಸೊ ಸ್ಪೆಷಲ್ ಡೇಸಲ್ಲಿ ರಶ್ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಹೋಗೋದಕ್ಕೆ ಸಪ್ರೇಟು ಬರೋದಕ್ಕೆ ಸಪ್ರೇಟ್ ಮಾಡಿದ್ರೆ ಆವಾಗ ಚೆನ್ನಾಗಿರುತ್ತೆ. ಇವ್ರು ಆ ರೀತಿ ಮಾಡ್ದೇ ಹೋಗೋದು ಬರೋದು ಒಂದೇ ಕಡೆ ಮಾಡಿಬಿಟ್ಟಿದ್ರು. ಬಟ್ ನನಗೆ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಲಿಲ್ಲ. ಸೊ ನಾನು ಈ ಒಂದು ಔಟ್ಫಿಟ್ನ ಹಾಕಿದ್ದೆ. ಪಾಪು ಔಟ್ಫಿಟ್ ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ. ದೇವಸ್ಥಾನದಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. 4:15ಗೆ ಅವಳು ಎದ್ದು ಆಟ ಆಡ್ತಾಯಿದ್ಲು 6 ಗಂಟೆವರೆಗೂ. ಸೊ ಮಲಗಿದ್ದು ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಮತ್ತೆ ಎದ್ದು ಸ್ನಾನಗಿನ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಲ್ಲ. ಸೊ ಸ್ವಲ್ಪ ಟಯರ್ಡ್ ಆಗಿತ್ತು. ಒಂದು ಹಾಫ್ ಆನ್ ಅವರ್ ಮಲಗಿದ್ದೆ. ಸೊ ಇವಾಗ ಎದ್ದು ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತು ಅಮ್ಮ ಅಜ್ಜಿ ಎಲ್ಲರೂ. ಸೊ ಅವ್ರು ಹೋಗಿದ್ದಾರೆ. ನಾನು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ಇದು ನಮ್ಮ ಮನೆ ಹತ್ರನೇ ಇರೋದು ಮಾರಮ್ಮ ದೇವಸ್ಥಾನ. ವಾಕಬಲ್ ಡಿಸ್ಟೆನ್ಸು. ಸೊ ಹಾಗಾಗಿ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಂತೂ ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಯಾವಾಗ್ಲೂ ಕೂಡ. ಸೊ ಅದರದೊಂದು ಫೋಟೋ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ವೀಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ಲ, ದೂರದಿಂದ ವೀಡಿಯೋ ಮಾಡಿದ್ದೆ ಅಲ್ವಾ, ಹಾಗಾಗಿ ಹತ್ರದಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಮಾಡಲೇ ಎಲ್ಲ ಮರ್ತ್ಕೊಂಡ್ಬಿಟ್ಟೆ ನಾನು. ಮಾರ್ನಿಂಗು ಕೂಡ ಅಷ್ಟೇ ಕಾಡು ಮಲ್ಲೇಶ್ವರದಲ್ಲೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿನೂ ಕೂಡ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಮನೆಗೆ ಬಂದಮೇಲೆ ಫ್ಲ್ಯಾಶ್ ಆಯಿತು ವೀಡಿಯೋ ಮಾಡ್ಕೊಳ್ಬೇಕಿತ್ತಲ್ಲ ಅಂತ. ಅದಾದಮೇಲೆ ಪಾಪುಗೆ ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಅಂದ್ಕೊಂಡೆ. ಇವತ್ತು ಬೇಡ ತೆಗೆಯೋದು ಅಂದ್ಕೊಂಡೆ, ಯಾಕಂದರೆ ಬೆಳಿಗ್ಗೆಯಿಂದ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದು ಅವಳಿಗೊಂದು ಸ್ವಲ್ಪ ಟಯರ್ಡ್ ಆಗಿರುತ್ತೇನೋ ಏನೋ ಅಂತ. ಬಟ್ ಆಮೇಲೆ ಸರಿ ತೆಗೆದ್ಬಿಡೋಣ ಬಿಡು, ಸಿಂಪಲ್ಲಾಗಿ ಒಂದು 3-4 ಫೋಟೋ ಅಂತ ಹೇಳಿಬಿಟ್ಟು 2025 ಅಂತ ಮಾಡ್ತಾಯಿದ್ದೀನಿ ರೋಸ್ ಪೆಟಲ್ಸ್ನ ಯೂಸ್ ಮಾಡಿ. ಇನ್ನು ಬೇರೆ ರೀತಿ ಫೋಟೋಸ್ ಎಲ್ಲ ತೆಗೆಯೋಣ ಅಂತ ಅಂದ್ಕೊಂಡೆ. ಬಟ್ ಹೊರಗಡೆ ಹೋಗಿ ಬಂದ್ವಿ ಅಲ್ವಾ, ಸೊ ಜಾಸ್ತಿ ಅವಳಿಗೂ ಹಿಂಸೆ ಎಕ್ಕೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾಳಿದ್ರಲ್ಲಿ ತೆಗಿತೀನಿ ಅದನ್ನು ಕೂಡ. ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು ಈ ಇಯರ್ ನಾನು 300 ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ನಂಗೆ ಗೊತ್ತಿಲ್ಲ ಯಾವ ಇದರಲ್ಲಿ ಹೇಳಿದೆ ನಾನು 300 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ಸುಮ್ಮನೆ ಹಾಗೆ ಹೇಳಿದೆ. ಬಟ್ ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ನಾನು 300 ವೀಡಿಯೋಸ್ ಅಂದರೆ ಎಷ್ಟು, ಡೈಲಿ ಒಂದೊಂದು ವೀಡಿಯೋ ಹಾಕಬೇಕಲ್ಲ ಅಂತ ಹೇಳಿ. ನೋಡ್ತೀನಿ, ಟ್ರೈ ಮಾಡ್ತೀನಿ ನಾನು ಒಂದು 300 ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಇವಾಗ ಪಾಪನೂ ಕೂಡ ಮಲಗಿಸ್ದೆ. ಸೊ ಇವತ್ತು ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ. ಹೊರಗಡೆ ಹೋಗೋದಂದ್ರೆ ಅವಳಿಗೆ ಇಷ್ಟ ಅಂತ ಅನಿಸುತ್ತೆ. ಸೊ ಏನೂ ಗಲಾಟೆ ಮಾಡಲ್ಲ, ತುಂಬ ಸೈಲೆಂಟಾಗಿರ್ತಾಳೆ ಪಾಪ. ಸೊ ಅದೊಂಥರ ಖುಷಿಯಾಗುತ್ತೆ. ಯಾಕಂದರೆ ಹೊರಗಡೆ ಹೋದರೆ ಕೆಲವೊಂದು ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವಳು ಹಂಗಲ್ಲ, ಆರಾಮಾಗಿರ್ತಾಳೆ. ರೋಡ್ ನೋಡ್ಕೊಂಡು ಗಾಡಿ ಹೋಗೋದು ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಅವಳು ಪಾರ್ಗಳು ಸೈಲೆಂಟಾಗಿರ್ತಾಳೆ. ಒಂದು ಚೂರು ಕೂಡ ಸೌಂಡ್ ಮಾಡಲ್ಲ. ಬಟ್ ಮನೇಲಿದ್ರೇ ಅವಳದು ಗಲಾಟೆಗಳು ಜಾಸ್ತಿ ಹೇಳ್ಬೇಕಂತ ಅಂದರೆ. ಜೊತೆಗೆ 3 ಡೇಸಿಂದ ಅಂದರೆ ಡಿಸೆಂಬರ್ 30th ಅಂತೂ ಫುಲ್ಲು ಇನ್ನೂ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸುಮ್ಮನೆ ಕಿಚ್ಚಾಡ್ತಿರ್ತಾಳೆ ಅವಳ ಪಾಡಿಗಳು. ಈ ಡ್ರೆಸ್ನ ನಾನು ಅವಳಿಗೆ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಸೊ ಲಿಂಕ್ ಬೇಕಿದ್ರೆ ಕೇಳಿ, ನಾನು ಕೊಡ್ತೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ದು. ಅದಾದಮೇಲೆ ನಾನು ಪಾಪು ಇಬ್ಬರು ಹಂಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದೊಂದಷ್ಟು ವೀಡಿಯೋ ಮಾಡಿಕೊಂಡೆ. ಬಟ್ ವೀಡಿಯೋ ಬ್ಲರ್ ಆಗಿಬಿಟ್ಟಿದೆ, ನಮ್ಮಮ್ಮ ನೋಡಿಕೊಂಡೇ ಇಲ್ಲ. ಇಷ್ಟೆಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಅವಳಿಗೊಂದು ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ, ಹರಳೆಣ್ಣೆ. ಯಾಕಂದರೆ ಸಮ್ಟೈಮ್ಸ್ ಅವಳು ಸುಸು ಮಾಡ್ಕೊಬೇಕಂದ್ರೆ ಅಳ್ತಾ ಇರ್ತಾಳೆ. ಹಾಗಾಗಿ ಸ್ವಲ್ಪ ಹರಳೆಣ್ಣೆ ಹಚ್ಚಿದ್ರೆ ಅವಳಿಗೂ ಕೂಡ ಆ ಥರದ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಲ್ಲ. ಹೀಟ್ ಇದ್ದರೆ ಕಮ್ಮಿ ಆಗುತ್ತೆ.
ಅದಕ್ಕೋಸ್ಕರ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ತಾ ಇದ್ದೀನಿ. ಸೊ ಅವಳಿಗೂ ಎಣ್ಣೆ ಹಚ್ಚಿ ಎಲ್ಲ ಮಸಾಜ್ ಮಾಡಿದೆ. ನಾನು ಕೂಡ ಸ್ವಲ್ಪ ಆಯಿಲ್ ಹಚ್ಕೊಂಡೆ, ತುಂಬ ದಿನ ಆಗಿತ್ತು ಆಯಿಲ್ ಹಾಕಿ. ಸೊ ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಕೊಂಡೆ. ಆ್ಯಂಡ್ ಇನ್ನೂ ಒಂದು ವಿಷಯ ನಿಮ್ಮ ಜೊತೆಲಿ ಶೇರ್ ಮಾಡಬೇಕು. ಏನು ಅಂತಂದರೆ ಸೊ ಡಿಸೆಂಬರ್ 15ಗೆ ನಾನು ಕನ್ಸೀವ್ ಅಂತ ಗೊತ್ತಾಗಿ 1 ಇಯರ್ ಆಯಿತು. ಸೊ ಆ ನೆನಪಿಗೋಸ್ಕರ ಒಂದು ಪ್ಲ್ಯಾಂಟ್ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬ್ಲಿಂಕಿಟ್ಟಲ್ಲಿ ಅಥವಾ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡೋಣ, ಒಂದು 10-15 ಮಿನಿಟ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡೆ. ಕಿರಣ್ ಹುಬ್ಳಿಗೆ ಹೋಗಿದ್ದ. ಸೊ ಈ ಥರ ಪ್ಲ್ಯಾಂಟ್ ಇಸ್ಕೊಳ್ಬೇಕು ಅಂತೇಳಿ ಬರೀ ಪ್ಲ್ಯಾಂಟ್ ಇಮೇಜ್ ಕಳಿಸಿದ್ದೆ ಅವನಿಗೆ. ಸರಿ ಬಿಡು, ನಾಳೆ ನರ್ಸರಿಲಿ ಹೋಗಿ ಇಸ್ಕೊಳ್ಳೋಣ ಅಂತ ಅಂದ. ಸೊ ನಾನು ಆನ್ಲೈನಲ್ಲಿ ಮಾಡ್ತೀನಿ ಅಂತ ಹೇಳಲಿಲ್ಲ ಅವನಿಗೆ. ಆಮೇಲೆ ನಾನು ಬಿಡು ನಾಳೆ ನರ್ಸರಿಯಲ್ಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಸೊ ನೆಕ್ಸ್ಟ್ ಡೇ ನರ್ಸರಿಗೆ ಹೋಗಿದ್ವಿ, ಬಟ್ ಸಿಗಲಿಲ್ಲ ಅದು. ಆಮೇಲೆ ಅಮೆಝಾನಲ್ಲಿ ಕಮ್ಮಿಗಿತ್ತು, 180 ರುಪೀಸ್ ಇತ್ತು. ಬ್ಲಿಂಕಿಟ್ಟಲ್ಲಿ 230 ರುಪೀಸ್ ಏನೋ ಇತ್ತು. ಹಾಗಾಗಿ ನಾನು ಅಮೆಝಾನಲ್ಲಿ ಮಾಡಿದೆ. ಸೊ ಏನಾಗಿದೆ ಅಂತಂದರೆ 22nd ಬರುತ್ತೆ ಅಂತ ಹಾಕಿದ್ರು, ಅಲ್ಲ ಮಂಡೇ ಬರುತ್ತೆ ಅಂತ ಹಾಕಿದ್ರು. ಸೊ ಮಂಡೇ 23rd ಇತ್ತು. ನಾನು ಮಂಡೇ 22nd ಅಂತ ಅಂದ್ಕೊಂಡಿದ್ದೆ. ಬಟ್ ಬಿಡು, ಪಾಪಕ್ಕೆ 4 ಮಂತ್ಸ್ ಆಗುತ್ತಲ್ಲ, ಆವಾಗ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು ಅಂತ ಅಂದರೆ ಮಂಡೇ ಕಾಲ್ ಮಾಡಿದ್ದಾರೆ ನನಗೆ, ಬಟ್ ಕಾಲ್ ಬಂದಿಲ್ಲ. ನಂದು ಕೆಲವೊಂದು ಕಾಲ್ನ ಸ್ಪ್ಯಾಮ್ ಅಂತ ಹೇಳಿ ಹಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದು ನನಗೆ ಕಾಲ್ ಬರೋಲ್ಲ, ಬಟ್ ಕಾಲ್ ಹಿಸ್ಟ್ರಿಯಲ್ಲಿ ಇರುತ್ತೆ ಕಾಲ್ ಬಂದಿದೆ ಅಂತ ಹೇಳಿ. ನಾನು ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಕಾಲ್ ಬರುತ್ತೆ ಅಂತ ಬಂದೇ ಇಲ್ಲ. ಸೊ ಮಧ್ಯಾಹ್ನ 1:30ಗೆ ಬಂದಿದೆ, ನಾನು ನೋಡ್ಕೊಂಡಿಲ್ಲ, ಅದು ಸ್ಪ್ಯಾಮ್ ಕಾಲ್ ಥರ ಬಂದುಬಿಟ್ಟಿದೆ. ಸೊ ಆಮೇಲೆ ನಾನು ಸಂಜೆ ಏನು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಕಾಲೇಜ್ಗೆ ಹೋಗಿ ಚೆಕ್ ಮಾಡಿದ್ರೆ ಅವ್ರು 4-5 ಟೈಮ್ಸ್ ನನಗೆ ಕಾಲ್ ಮಾಡಿದ್ದಾರೆ. ಮತ್ತೆ ರಿಟರ್ನ್ ಕಾಲ್ ಮಾಡಿದ್ರೆ ಅದಕ್ಕೆ ಕಾಲೇ ಹೋಗ್ತಾ ಇಲ್ಲ. ಅದು ಅಮೆಝಾನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಡೆಲಿವರ್ ಟು ರೆಸಿಡೆಂಟ್ ಅಂತ ಬರ್ತಿದೆ. ನನಗೆ ಬೇಜಾರಾಗೋಯ್ತು, ಏನಿದು ಅಂತ. ಸೊ ನಮ್ಮ ಮನೆ ಆಪೋಸಿಟ್ ಅಂದರೆ ಹಿಂದೆಗಡೆ ಸೌಮ್ಯ ಅಂತ ಒಬ್ಳಿದ್ದಾಳೆ. ಸೊ ಅವಳಿಗೆ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕಳಿಸ್ದೆ, ಹೋಗಿ ಕೇಳ್ಕೊಂಡು ಬಾ ಅಂತ. ಅವಳಿಗೂ ಕೂಡ ಬಂದಿದೆ. ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಅವ್ರ ಕೈಲಿ ಕೊಟ್ಟು ಹೋಗಿದ್ದಾರೆ. ಅಷ್ಟು ದೂರ ಅವರು ಡೆಲಿವರಿ ಪರ್ಸನ್ನು ಹೋಗಿ ವಾಪಸ್ ಬಂದುಬಿಟ್ಟು ಈಸ್ಕೊಂಡು ಹೋಗಿದ್ದಾರಂತೆ. ನಾನೇ ಕೊಡ್ತೀನಿ ಬಿಡಿ ಅಂತ ಹೇಳಿ. ಸೊ ನಾನೇನು ಮಾಡಬೇಕಿತ್ತು, ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕಿತ್ತು. ನಾನು ಪೇ ಮಾಡಿಬಿಟ್ಟಿದ್ದೆ. ಸೊ ಪ್ರಾಡಕ್ಟು ಹೋಯಿತು, ಕ್ಯಾಶು ಹೋಯಿತು, ರಿಟರ್ನು ಬರಲಿಲ್ಲ ನನಗೆ. ಆ್ಯಂಡ್ ಪ್ಲ್ಯಾಂಟ್ ಬರಲಿಲ್ಲ ಅಂತ ಇನ್ನೂ ಸಖತ್ ಬೇಜಾರಾಗೋಯಿತು. ನಾನು ಫಿಲೋಡೆಂಡ್ರಾನ್ ಬ್ರೆಜಿಲ್ ಅಂತ ಒಂದು ಪ್ಲ್ಯಾಂಟ್ ಬರುತ್ತೆ, ಅದನ್ನು ಹಾಕಿದ್ದೆ, ಇಮೇಜ್ ಹಾಕ್ತೀನಿ ಇಲ್ಲಿ. ಸೊ ಅದಾದಮೇಲೆ ಬರಲಿಲ್ವಲ್ಲ, ನನಗೆ ಬೇಜಾರಾಯಿತು. ನೆಕ್ಸ್ಟ್ ಡೇ 1-2 ಡೇಸ್ ನಾನು ನೋಡ್ತಾನೆ ಇದ್ದೆ, ಮೇ ಬಿ ಬರುತ್ತೆ ಅಟ್ಲೀಸ್ಟ್ ಅಮೌಂಟ್ ಆದರೂ ವಾಪಸ್ ಬರುತ್ತೆ ಅಂತ. ಬರಲೇ ಇಲ್ಲ. ಸರಿ ಬಿಡು ಹೋಗಲಿ ಅಂತ ಅಂದ್ಕೊಂಡು ನನಗೆ ಆ ಪ್ಲ್ಯಾಂಟ್ ಬೇಕಿತ್ತು ಅನ್ನೋ ಥರ, ನನಗೆ ಏನಂತ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದು ಪ್ಲ್ಯಾಂಟ್ನ. ಫಸ್ಟು ಮಾಡಿದ್ವಿ, ಸಕ್ಯುಲೆಂಟ್ಸ್ ಮಾಡಿದ್ವಿ, ಅದು ಪ್ಲ್ಯಾಂಟ್ ಆರ್ಬಿಟ್ ಅಂತ. ಅದು ಆಗಲೇ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಅವಳು ಹತ್ಬಿಟ್ಲು ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ಸೊ ಆಗಲೇ ಹೇಳ್ದಂಗೆ ನಾನು ಅಂದರೆ ಫಸ್ಟ್ ಟೈಮ್ ಆರ್ಬಿಟ್ಟಿಂದ, ಪ್ಲ್ಯಾಂಟ್ ಆರ್ಬಿಟ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಆರ್ಡ್ರ್ ಮಾಡಿದ್ದೆ, ಅದರಲ್ಲಿ ಬಂದಿತ್ತು. ಸೊ ನಾನು ಈ ಸಲ ಅಂದರೆ ರಿವ್ಯೂ ಏನೂ ನೋಡಲಿಲ್ಲ, ಜಸ್ಟ್ ಹಂಗೆ ಆರ್ಡ್ರ್ ಮಾಡಿ ಆ ಥರ ಆಯಿತು. ಸೊ ಸೆಕೆಂಡ್ ಮತ್ತೆ ಏನು ಮಾಡಿದೆ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಅದೊಂಥರ ಇವಾಗ ಏನಾದ್ರು ತಿನ್ಬೇಕಂತಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರ್ತಲ್ಲ, ಹಂಗೆ ನನಗೆ ಪ್ಲ್ಯಾಂಟ್ಸ್ ಕ್ರೇವಿಂಗ್ಸ್ ಜಾಸ್ತಿ. ಸೊ ಸರಿ ಆತಾಗ ಹೋಗಲಿ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಆರ್ಡ್ರ್ ಮಾಡಿದೆ. ಇದು ಜಾನ್ವರಿ 1 ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು 30th ಬಂತು. ಸರಿ ಸದ್ಯ ಬಂತಲ್ಲ ಅಂತ ಅಂದ್ಕೊಂಡು ಫುಲ್ ಖುಷಿಯಾಗಿ ಹೋಗಿ ಇಸ್ಕೊಂಡು ಬಂದೆ. ಬಟ್ ನೋಡಿದ್ರೆ ಸಣ್ಣ ಪ್ಯಾಕಿಂಗು ಎಷ್ಟಿದೆ. ಆದರೆ ಪ್ಲ್ಯಾಂಟ್ ಹೆಲ್ದಿಯಾಗಿದ್ದರೆ ಸಾಕು ಬಿಡು ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕತ್ರಿಯಲ್ಲಿ ಇದನ್ನು ಕಟ್ ಮಾಡಿದೆ ಟೇಪ್ನ, ಬಟ್ ಎಲೆನೂ ಕೂಡ ಸ್ವಲ್ಪ ಕಟ್ಟಾಗ್ಬಿಡ್ತು, ಅಯ್ಯೋ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಆಮೇಲೆ ಕತ್ರಿ ಇಟ್ಬಿಟ್ಟು ನಿಧಾನಕ್ಕೆ ಓಪನ್ ಮಾಡಿದೆ. ಸೊ ನಾನು ಯಾವ ಪ್ಲ್ಯಾಂಟ್ ಆರ್ಡರ್ ಮಾಡಿದ್ದೆ ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಬೋದು ನೀವು. ಫಿಲೋಡೆಂಡ್ರಾನ್ ಬ್ರೆಜಿಲ್ ಅಂತ ಹೇಳಿ ಆ ಪ್ಲ್ಯಾಂಟ್ನ ಆರ್ಡರ್ ಮಾಡಿದ್ದೆ. ಓಪನ್ ಮಾಡಿ ನೋಡಿದ್ರೆ ಮನಿ ಪ್ಲ್ಯಾಂಟು. ನನಗಂತೂ ಸಖತ್ ಬೇಜಾರಾಗೋಯ್ತು, ಯಾವ್ದು ಗುರು ಇದು ಅಂತ. ಬಿಕಾಸ್ ನಾನು ಏನೇನೋ ಆಸೆ ಇಟ್ಕೊಂಡು ಆರ್ಡ್ರ್ ಮಾಡಿದ್ದಿದ್ದು, ನೋಡಿದ್ರೆ ಮನಿ ಪ್ಲ್ಯಾಂಟು. ನಾನು ಫ್ರೀಯಾಗಿ ಕೊಟ್ಟು ಕಳಿಸ್ದೆ ಮೊನ್ನೆ ತಾನೇ ಯಾರಿಗೋ. ಅದು ಮಣ್ಣು ಪಾಟಲ್ಲಿ, ದೊಡ್ಡ ಪಾಟಲ್ಲಿ ಫುಲ್ಲು ದೊಡ್ಡದಾಗಿ ಬಂದಿತ್ತು ಗಿಡ, ಅದನ್ನು ಕೊಟ್ಟು ಕಳಿಸಿ ನಾನು ಫ್ರೀಯಾಗಿ. ಈ ಮನಿ ಪ್ಲ್ಯಾಂಟಿಗೆ ನಾನು ಕಾಸು ಕೊಟ್ಟು ಆರ್ಡ್ರ್ ಮಾಡ್ಕೊಂಡ ಅಂತ. ನಾನು ಆಮೇಲೆ ಏನು ಮಾಡಿದೆ, ಈ ಬಾಕ್ಸು ಎಲ್ಲನೂ ಕೂಡ ಬಿಸಾಕ್ಬಿಟ್ಟೆ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಹೋಗಿ ನೋಡಿದೆ, ಯಾಕಂದರೆ ನಂದು ಫ್ಲಿಪ್ಕಾರ್ಟ್ ವರ್ಕ್ ಆಗ್ತಿರಲಿಲ್ಲ. ಸೊ ಇನ್ಸ್ಟಾಲ್ ಮಾಡಿ ನೋಡಿದೆ. ಆ ಎಲ್ಲ ಬಿಲ್ಲೂ ಕೂಡ ಬಿಸಾಕ್ಬಿಟ್ಟು ಆಮೇಲೆ ಇನ್ಸ್ಟಾಲ್ ಮಾಡಿದ್ನಲ್ಲ, ಸರಿ ನೋಡೋಣ ತಾಳು ಅಂದ್ಬಿಟ್ಟು ನೋಡಿದ್ರೆ ಆಮೇಲೆ ಅದರಲ್ಲಿ ರಿಟರ್ನ್ ಆಪ್ಷನ್ ಕೂಡ ಇತ್ತು. ನಾನು ಅಂತ ಅಂದ್ಕೊಂಡೆ, ಬಟ್ ನನಗೇನು ರಿಟರ್ನ್ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಇದು. ಬಟ್ ಬೇಜಾರಾಯಿತು ನನಗೆ.
ಆದರೆ ಮತ್ತೆ ನನಗೆ ಆರ್ಡ್ರ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಬೇಡ ಅಪ್ಪ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ನೋಡಿದ್ರಲ್ಲ ಯಾವ ಪ್ಲ್ಯಾಂಟ್ ಆರ್ಡ್ರ್ ಮಾಡೋಕ್ಕೆ ಹೋಗಿ ಯಾವ್ದು ಬಂದಿದೆ ಅಂತ. ಸೊ ಈ ರೀತಿ ಆಯಿತು ಕತೆ ಪ್ಲ್ಯಾಂಟ್ದು. ಸೊ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಆನ್ಲೈನಂತೂ ಪ್ಲ್ಯಾಂಟ್ನ ಆರ್ಡರ್ ಮಾಡೋದಕ್ಕೆ ಹೋಗಲ್ಲ. ಸೊ ನೀವು ಕೂಡ ದಯವಿಟ್ಟು ಆರ್ಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ಬೆಟರ್ ನರ್ಸರಿಲೇ ಹೋಗಿ ತೊಗೊಳ್ಳೋದು. ಇಲ್ಲಾಂತಂದರೆ ನೀಟಾಗಿ ಸರ್ಚ್ ಮಾಡಿ ರಿವ್ಯೂ ಇದ್ದರೆ ಆಮೇಲಿಂದ ನೀವು ಪರ್ಚೇಸ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಇಲ್ಲಾಂತಂದರೆ ನಂತರ ಆಗುತ್ತೆ ನಿಮಗಷ್ಟೇ. ಆಮೇಲೆ ಅಮ್ಮ ಈ ರೀತಿಯಾದಂಥ ಒಂದು ಬೊಕ್ಕೆನ ತೊಗೊಂಡು ಬಂದಿದ್ರು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ಫೋಟೋ ನಾನು ಹಾಗೆ ಎತ್ತಿ ಫ್ರಿಜ್ಜಲ್ಲಿ ಇರ್ತೀನಿ, ಸೊ ದಟ್ ಪಾಪಗೆ ಏನಾದರೂ ಫೋಟೋ ವೀಡಿಯೋಸ್ ತೆಗೆಯೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಈ ವ್ಲಾಗ್ ನಿಮಗೆ ಎಷ್ಟಾಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಏನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್